ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ, ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡೋದು ಪ್ರತಿಯೊಬ್ಬರು ದುಡ್ಡಿನ ಅವಶ್ಯಕತೆಗೆ ಮಾಡ್ತಾರೋ, ಇಲ್ಲ ಯೂಟ್ಯೂಬಲ್ಲಿ ತುಂಬಾ ದುಡ್ಡು ಬರುತ್ತೆ ಅಂತ ಮಾಡ್ತಾರೋ. ಈ ಕೆಲವರು ಯೂಟ್ಯೂಬಲ್ಲಿ ಹಾಕಿರ್ತಾರೆ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಂತ. ಸೊ ಅದನ್ನ ನೋಡಿ ಕೆಲವರು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರು ಮಾಡುವಂತಹ ಒಂದು ತಪ್ಪು, ಮಾನಿಟೈಸೇಷನ್ ಆಗೋದಕ್ಕೆ ಅವರು ಅಮೌಂಟ್ ಕೊಟ್ಬಿಟ್ಟು ಮಾನಿಟೈಸೇಷನ್ ಮಾಡ್ಸೋಣ ಅಂತ ಹೋಗ್ತಾರೆ. ಅದರಲ್ಲಿ ತುಂಬಾ ಸ್ಕ್ಯಾಮ್ಗಳಿದೆ. ಸೊ ನಾನು ಹಾಕಿರೋ ತಂಬ್ಲೈನ್ ತರ 2,000 ರೂಪಾಯಿಗೆ ನಾವು ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಡ್ತೀವಿ, 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತೀವಿ, 4000 ವಾಚ್ ಅವರ್ಸ್ ಮಾಡ್ಕೊಡ್ತೀವಿ, ನಿಮಗೆ ಅಮೌಂಟ್ ಬರೋ ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಆಡ್ ಬರುತ್ತೆ. ಆ ಆಡ್ ಇಂದ ನೀವು ಅದಕ್ಕೋಸ್ಕರ ಅಮೌಂಟ್ ಹಾಕಿ ತುಂಬಾ ಜನ ಅಮೌಂಟ್ಗಳನ್ನ ಕಳ್ಕೊಂಡಿದ್ದಾರೆ. ಅವರು ಮಾನಿಟೈಸೇಷನ್ ಮಾಡ್ಕೊಡಲ್ಲ, ಸಬ್ಸ್ಕ್ರೈಬರ್ಸ್ ಮಾಡ್ಕೊಡಲ್ಲ. ಏನ್ ಮಾಡ್ತಾರೆ, ಹೇಗಾಯ್ತು ಇದು ಪ್ರೋಸೆಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವುಗಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಈ ಥರದೊಂದು ಸ್ಕ್ರೋಲಿಂಗ್ ವೆಬ್ಸೈಟ್ ಬರುತ್ತೆ. ಆರ್ಗ್ಯಾನಿಕ್ ಪ್ರಮೋಷನ್ ಅಕಾರ್ಡಿಂಗ್ ಟು ಯೂಟ್ಯೂಬ್ ಪಾಲಿಸಿ, ಒನ್ ಟೈಮ್ ಪ್ರಮೋಷನ್ ಫ್ರೀಸು, ಮನಿ ಬ್ಯಾಕ್ ಗ್ಯಾರಂಟಿ, ಪಬ್ಲಿಕ್ ವಾಚ್ ಅವರ್ಸ್ನ ನಾವು ಅಷ್ಟು ಮಾಡಿಸ್ತೀವಿ, ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ತೀವಿ, 4K ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ತೆಗೆದುಬಿಟ್ಟು ಒಂದು ವೆಬ್ಸೈಟ್ ಥರ ಮಾಡಿ ಆ ಆ್ಯಡ್ ನಿಮಗೆ ಬರುತ್ತೆ ನೋಡಿ. ಈ ಥರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಬಗ್ಗೆ ಬಂದರೆ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ, ಯೂಟ್ಯೂಬ್ ಈಸ್ ದಿ ಕಂಟೆಂಟ್ ಓರಿಯೆಂಟೆಡ್ ಪ್ಲಾಟ್ಫಾರ್ಮ್. ಯೂಟ್ಯೂಬಲ್ಲಿ ಕಂಟೆಂಟ್ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ, ಒಂದಲ್ಲ ಒಂದ್ ದಿವಸ ಅವ್ರು ಗೆಲ್ತಾರೆ. ಸೊ ಯೂಟ್ಯೂಬ್ ಬಂದ್ಬಿಟ್ಟು ಪಕ್ಕಾ ಕಂಟೆಂಟ್ ಓರಿಯೆಂಟೆಡ್ ಪ್ಲಾಟ್ಫಾರ್ಮ್ ಮೊದಲಿಂದನೂ ನಾನು ಹೇಳ್ತಾ ಇದ್ದೀನಿ. ಸೊ ಕೆಲವ್ರು ಏನು ಹೇಳ್ತಾರೆ, ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ಸ್ಟಾರ್ಟಿಂಗ್ ಎಷ್ಟೇ ವಿಡಿಯೋ ಮಾಡಿದ್ರು ವ್ಯೂಸ್ ಆಗಲ್ಲ, ನಮಗೆ ಲೈಕ್ಸ್ ಬರಲ್ಲ, ಮಾನಿಟೈಸೇಷನ್ ಹಾಕಿ ವಾಚ್ ಅವರ್ ಬೇರೆ ಆಗಬೇಕು, ಸಬ್ಸ್ಕ್ರೈಬರ್ಸ್ 1000 ಆಗಬೇಕು. ಇವೆಲ್ಲ ಯೋಚನೆಗಳ ಮಧ್ಯೆ ಅವ್ರಿಗೆ ಏನು ಅನ್ಸುತ್ತೆ, ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಕಂಟೆಂಟ್ ಏನ್ ಮಾಡಬೇಕು, ಯೂಟ್ಯೂಬ್ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಜಾಸ್ತಿ ಜನ ನಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ಬೇಕು ನನ್ನ ವಿಡಿಯೋಗಳು ಅಂತ ಯೋಚನೆ ಮಾಡ್ತಾರೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೇಕು, ಹೇಗ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆನೇ ಒಂದಷ್ಟು ವಿಡಿಯೋಗಳು ನೋಡ್ತಾ ಇದ್ರ ಬಗ್ಗೆ ಆ್ಯಪ್ಗಳು ಕೂಡ ಒಂದಷ್ಟು ಜನ ಇರ್ತಾರೆ. ಒಂದಷ್ಟು ಜನ ಒಂದೊಂದು ವೇದಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ನಾವು ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡೋದು ಹೇಗೆ, ಕ್ರಿಯೇಟಿವ್ ಆಗಿ ಕಂಟೆಂಟ್ ವಿಡಿಯೋ ಮಾಡೋದು ಹೇಗೆ ಅಂತ ಒಂದಷ್ಟು ಅಮೌಂಟ್ಗಳಿಗಿರುತ್ತೆ. ಸೊ ಅದನ್ನ ನೀವು ನೋಡ್ಬೋದು. ಇಲ್ಲ ಫ್ರೀ ಆಗಿ ಒಂದಷ್ಟು ಜನ ಯೂಟ್ಯೂಬಲ್ಲೇ ಹಾಕಿದ್ದಾರೆ ಬ್ರದರ್, ಯೂಟ್ಯೂಬಲ್ಲೇ ತುಂಬ ಜನ ಹಾಕಿದ್ದಾರೆ. ಸೊ ಫಸ್ಟ್ ಏನಾಗುತ್ತೆ ಅಂದರೆ, ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ನಿಮಗೆ ಒಂದು ಆ್ಯಡ್ ಬರುತ್ತೆ, ಒಂದು ಆ್ಯಡ್ ಜನರೇಟ್ ಆಗಿ ಅವರ ಆ್ಯಡಿಂಗಿಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಏನಂತ ಇರುತ್ತೆ, ಬರೀ ನಿಮಗೆ 1999 ರೂಪಾಯಿಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪ್ಲಸ್ 1000 ಸಬ್ಸ್ಕ್ರೈಬರ್ಸು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಾ, ಫಸ್ಟ್ ನಂಬಲ್ಲ. ಆದ್ರೂ ಇಲ್ಲ 1900 ರೂಪಾಯಿ ದೊಡ್ಡ ವಿಷಯ ಅಲ್ಲ, 2000 ಎಲ್ಲೋ ಕಳೆದು ಬಿಡ್ತೀವಿ, ಅಲ್ಲಿ ಹೋದ್ರೆ ಟ್ರಿಪ್ ಹೋದ್ರೆ ಕಳೆದೋಗ್ಬಿಡುತ್ತೆ. ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿದೀವಿ, ಆದ್ರೂ ವ್ಯೂಸ್ ಆಗ್ತಾ ಇಲ್ಲ. ಸೊ ಎಷ್ಟು ದುಡ್ಡು ಖರ್ಚು ಮಾಡಿ ವಿಡಿಯೋ ಮಾಡಿರ್ತಾರೆ ಕೆಲವರು. ಟ್ರಾವೆಲ್ ಅಂದಾಗ ದುಡ್ಡು ಖರ್ಚಾಗೇ ಆಗುತ್ತೆ. ಸೊ ಆದ್ರೂ ನನ್ಗೇನು ಆಗಿಲ್ಲ ಬಿಡು, ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋಣ, ಮಾನಿಟೈಸೇಷನ್ ಆದ್ಮೇಲೆ ಚೆನ್ನಾಗಿ ವ್ಯೂಸ್ ಆಗ್ಬೋದು, ಯಾಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತಾರೆ. ಸೊ ಈ ತರ ಎಲ್ಲ ವಿಚಾರಗಳು ತಲೆಗೆ ಬಂದಾಗ ಜನ ಹೆಂಗ್ ಮಂಗ ಆಗ್ತಾರೆ ಅಂದ್ರೆ, ಓಕೆ ಅಂತ ಹೇಳ್ಬಿಟ್ಟು ಅವರು ಅಮೌಂಟ್ ಹಾಕ್ತಾರೆ. ಕೆಲವರು ಈಗ ಇನ್ನೂ ಸ್ವಲ್ಪ ಅತಿಯಾದ ತಲೆ ಇರೋರು ಅಂತ ಹೇಳಿದ್ರೆ, ಒಂದಷ್ಟು ಜನ ಬುದ್ಧಿವಂತರು ಏನ್ ಮಾಡ್ತಾರೆ, ಸೊ ಹೆಂಗ್ ಮಾಡ್ತೀಯ ಗುರು ನೀನು ಅಂದಾಗ ನಾನೊಂದು ವಿಡಿಯೋ ಹಾಕಿದೀನಿ, ಅದನ್ನ ನೋಡ್ತೀನಿ. 1 2 3 4 5 6 7 8 9 10 11 इस तरफ जो है 11 सिस्टम है. अब इधर साइड आइए, 11 के बाद 12 13 14 15 16 17 18 19 20 21 22 23 और यहाँ भी 2 सिस्टम है, 24 25. ठीक है, तो आपने ಹೆಂಗ್ ಮಾಡ್ತೀಯ ಅಂದಾಗ ಆ ವ್ಯಕ್ತಿ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಒಂದು ಸೆಟಪ್ ತೋರಿಸ್ತಾನೆ ನಿಮ್ಗೆ ಕಂಪ್ಲೀಟ್ ಆಗಿ. ಅಲ್ಲೊಂದು 5 ಸಿಸ್ಟಮ್, ಇಲ್ಲೊಂದು 10 ಸಿಸ್ಟಮ್ ಇರುವಂತದ್ದು. ಡೈಲಿ ನಾವು ಹಿಡ್ಕೊಂಡು
ಸಿಸ್ಟಮ್ಗಳನ್ನ ಇಟ್ಕೊಂಡು ನಿಮ್ಮ ವಾಚ್ ಅವರ್ನ ಕಂಪ್ಲೀಟ್ ಮಾಡಿಸ್ತೀವಿ. ನಿಮ್ಮ 4000 ವಾಚ್ ಅವರ್ ಪಕ್ಕ ಕಂಪ್ಲೀಟ್ ಮಾಡ್ತೀವಿ, ಜೆನ್ಯೂನ್ ಇದೆ ಸರ್ವಿಸು, ನೀವು ಅಮೌಂಟ್ ಹಾಕಿ ಕರೆಕ್ಟಾಗಿ ಇನ್ನು 1 ದಿನ ಇಲ್ಲ 2 ದಿನದಲ್ಲಿ ನಿಮ್ಮದು ಮಾನಿಟೈಸೇಷನ್ ಆಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನೀವು ಆ ಸಿಸ್ಟಮ್ ಎಲ್ಲ ನೋಡಿದಾಗ ಅವರು ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿದ್ರು. ಸೊ ನಾನು ಆ ಟೈಮಲ್ಲಿ ಅನ್ಕೊಂಡಿರ್ಲಿಲ್ಲ ಈ ಥರದೊಂದು ಟಾಪಿಕಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂತ. ವಿಡಿಯೋ ಕಾಲ್ ಮಾಡಿ ನಾನು ಹೆಂಗೆ ನಂಬೋದು, ಔಟ್ ಟು ಬಿಲೀವ್ ಯು, ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ನಿಮ್ಮ ಸೆಟಪ್ ಹೆಂಗಿದೆ ಅಂತ. ಯಾಕಂದರೆ ನೀವು ಯಾವುದೋ ಪ್ರೀ ಎಡಿಟೆಡ್ ವಿಡಿಯೋನ ತೋರಿಸ್ತಿರ್ಬೋದಲ್ವಾ ಅಂತ ಹೇಳಿದಾಗ ಅವನು ವಿಡಿಯೋ ಕಾಲೇ ಮಾಡ್ದ, ಸುತ್ತ ಸೆಟಪ್ಗಳನ್ನ ತೋರಿಸ್ತಾ ಎಲ್ಲ ಆಯಿತು. ಓಕೆ ಅಂತ ನಮ್ಮದು 1500 1999 1999 ಕೇವಲ ಅಂತ ಹಾಕ್ತಾರಲ್ಲ, ಅಂದರೆ 2000 1 ರೂಪಾಯಿ ಕಮ್ಮಿ ಅಷ್ಟು ಅಮೌಂಟ್ ಹಾಕಿಸ್ಕೊಂಡ. ಬಟ್ ಹಾಕ್ಸ್ಕೊಳ್ಳೋಕ್ಕೆ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಅವರು ಡೈರೆಕ್ಟ್ ನಂಬರ್ ಕೊಡಲ್ಲ. ಫಸ್ಟ್ ಪಾಯಿಂಟ್ ಏನು ಅಂದರೆ ಯಾವ ಸ್ಕ್ಯಾಮರ್ಗಳು ಅವರ ಸ್ವಂತ ನಂಬರ್ನ ಕೊಟ್ಬಿಟ್ಟು ಅಮೌಂಟ್ ಹಾಕಿಸ್ಕೊಳ್ಳಲ್ಲ. ಸ್ಕ್ಯಾನರ್ ಕಳಿಸ್ತಾರೆ, ಇದೇ ಸ್ಕ್ಯಾನರ್ಗೆ ಹಾಕ್ಬೇಕು ನೀವು ಅಂತ. ಇಲ್ಲ ನಿಮ್ಮ ನಂಬರ್ ಕೊಡಿ ಅಂದರೆ ಇಲ್ಲ ಇದು ಓನರ್ದು ಸ್ಕ್ಯಾನರು, ಇದು ಓನರ್ಗೆ ದುಡ್ಡು ಹಾಕ್ಬೇಕು ನೀವು ಅಂತ ಹೇಳ್ಬಿಟ್ಟು ಓನರ್ಗೆ ಹಾಕಿಸ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಮೊದಲನೇ ಅಮೌಂಟ್ನ ಪೇ ಮಾಡಿದ್ಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ಒಂದಷ್ಟು ಸರ್ಚ್ ಮಾಡಿದ್ಮೇಲೆ ಅವ್ರಿಗೆ ಅಂತದ್ದು ಯಾವುದಾದ್ರು ಒಂದು ವಿಡಿಯೋ ಅವರಿಗೆ ಗೊತ್ತಾಗುತ್ತೆ. ಬೇರೆ ಕಡೆ ಎಲ್ಲರೂ ನೋಡಿದ್ದೀನಿ ಈ ವಿಡಿಯೋ, ಇಲ್ಲ ಕಾಪಿಡ್ ಅಂತ ಬಂದಿತ್ತು, ಇಲ್ಲ ಯಾವುದೋ ಒಂದು ಬೇರೆ ವಿಡಿಯೋ ಇದ್ರೆ ನಿಮಗೆ ಹೇಳ್ತಾರೆ ಇದು ರೀಯೂಸ್ ವಿಡಿಯೋ ಅಂತ ಬರ್ತಾ ಇದೆ. ಸೊ ನಾವು ಅಲ್ಲಿ ಅರ್ಧ ಪ್ರೋಸೆಸ್ ಮಾಡಿದ್ದೀವಿ, ಒಂದು 3 ಅವರ್ ಬಿಟ್ಟು ಕಾಲ್ ಮಾಡ್ತಾರೆ ನಿಮಗೆ. ನಾವು ಅರ್ಧ ಯೂಸ್ ಮಾಡಿಬಿಟ್ಟಿದ್ದೀವಿ, ಈಗ ಡೇಟಾ ಎಲ್ಲ ಹತ್ರ ಅರ್ಧ ಆಗಿತ್ತು. ಬಟ್ ಇದು ರೀಯೂಸ್ ಇರೋ ಕಂಟೆಂಟ್ ರೀಯೂಸ್ ಇರೋದ್ರಿಂದ ಇದನ್ನು ಡಿಲೀಟ್ ಮಾಡಿ, ಒಂದು ಯಾವುದೋ ಒಂದು ಶಾರ್ಟ್ ಯಾವ್ದಾದ್ರು ಒಂದು ಡಿಲೀಟ್ ಮಾಡೋಕ್ಕೆ ಹೇಳ್ತಾರೆ. ಇದು ರೀಯೂಸ್ ಕಂಟೆಂಟ್ ಇದೆ, ಇದು ಬೇರೆ ಕಡೆ ಎಲ್ಲೋ ರಿಯೂಸ್ ಆಗಿದೆ ಕಂಟೆಂಟು, ಅದನ್ನು ನೀವು ಹಾಕಿದ್ದೀರಾ ಅಂತ ಬರ್ತಾ ಇದೆ, ಇದನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತೀರಾ, ಮತ್ತೆ ಅವ್ರು ಹೇಳ್ತಾರೆ ಸೊ ನೀವು ಓಕೆ ಇನ್ನು ಇದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಅರ್ಧ ಜನ್ರೇಟ್ ಆದಮೇಲೆ ಗೊತ್ತಾಗಿರೋದು ಇದು ರೀಯೂಸ್ ಕಂಟೆಂಟ್ ಅಂತ. ಸೊ ನಾವು ಮತ್ತೆ ಜನ್ರೇಟ್ ಮಾಡಬೇಕು, ನನಗೆ ಡೇಟಾ ಖರ್ಚು ಅಥವಾ ಕರೆಂಟ್ ಬಿಲ್ ಖರ್ಚು ಜಾಸ್ತಿ ಬರುತ್ತೆ, ನನಗೆ ಇನ್ನೊಂದು 1000 ಮಾಡಿಕೊಡಿ ಅಂತ ಹೇಳಿದಾಗ ಎಲ್ಲಪ್ಪ ನೀನು ನಾನು ಕೇಳಿದೆ, ಎಲ್ಲಪ್ಪ ಆಯಿತು ನಿಂಗೆ ಅಮೌಂಟ್ ಹಾಕ್ತೀನಿ, ಸೊ ನನಗೆ ಸಬ್ಸ್ಕ್ರೈಬರ್ಸ್ ಕೊಡು ಅಂತ ಕೇಳ್ತೀನಿ. ಸಬ್ಸ್ಕ್ರೈಬರ್ಸ್ ಕೊಡು ಅಂತ ಕೇಳಿದಾಗ ಅವ್ನು ಏನು ಮಾಡ್ತಾನೆ ಅಂದರೆ ಓಕೆ ನಾನು ಇವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 500 ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ತಾನೆ. ಇಟ್ ಬಿಲೀವ್ ಅಂದರೆ ಮಾಡಿದ್ನಲ್ಲ ಸಬ್ಸ್ಕ್ರೈಬರ್ಸ್ 500 ಜಾಸ್ತಿ ಮಾಡಿದ್ದಾನೆ, ಪಕ್ಕ ಜೆನ್ಯೂನ್ ವರ್ಕರ್ ಅಂತ ಹೇಳ್ಬಿಟ್ಟು ಮತ್ತೆ ಅಮೌಂಟ್ ಹಾಕ್ತಾರೆ. ಇದು ನನಗಾಗಿರೋದಲ್ಲ, ನನ್ನ ಫ್ರೆಂಡಿಗೆ ಆಗಿರೋದು, ಫ್ರೆಂಡ್ ನನಗೆ ಹೇಳಿದ್ದು. ಸೊ ನಾನು ಅಂತಾನೆ ಫ್ರೀ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. 500 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದ ತಕ್ಷಣ ನೀವೇನು ಮಾಡ್ತೀರಾ, 500 ಸಬ್ಸ್ಕ್ರೈಬರ್ ಜಾಸ್ತಿ ಬಂದರು ಇದು ಜೆನ್ಯೂನ್ ಇದೆ, ಸೊ ಅದಕ್ಕೆ ಅಮೌಂಟ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಲಾಸ್ಟಿಗೆ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಒಂದು ಇನ್ಸ್ಟಾಗ್ರಾಮ್ ID ಇರುತ್ತೆ, ಅದಕ್ಕೆ ಬೇರೆ ಫಾಲೋವರ್ಸೇ ಇರ್ತಾರೆ, ಅವ್ರು ಯಾರು ಫಾಲೋ ಮಾಡಿರಲ್ಲ, 2-3 ವಿಡಿಯೋ ಹಾಕಿರ್ತಾರೆ, ಬರೀ ಮಾನಿಟೈಸೇಷನ್ ಬಗ್ಗೆ ಹಾಕಿರ್ತಾರೆ. ದಟ್ಸ್ ದಿ ಸ್ಕ್ಯಾಮ್. ಆವಾಗ ನಿಮಗೆ ಗೊತ್ತಾಗುತ್ತೆ ಸ್ಕ್ಯಾಮ್ ಅಂತ. ಸೊ ಈ ಥರ ಸ್ಕ್ಯಾಮ್ ಓದೋರು ತುಂಬ ಜನ ಇದ್ದಾರೆ. ಹೋದ್ಮೇಲೆ ನಿರಾಸೆಯಾಗಿ ಅಯ್ಯೋ ನಾವು ಯೂಟ್ಯೂಬಲ್ಲೂ ವ್ಯೂಸ್ ಆಗ್ತಿಲ್ಲ ಅಥವಾ ಈ ಥರನೂ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗೋರು ಇದ್ದಾರೆ. ಬಟ್ ಆ ಥರ ಅನ್ಕೋಬೇಡಿ. ಯೂಟ್ಯೂಬಲ್ಲಿ ವ್ಯೂಸ್ ಆಗಲಿ, ಲೈಕ್ಸ್ ಆಗಲಿ, ಕಾಮೆಂಟ್ಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಕಂಟೆಂಟಿಂದ ಬರ್ತಾರೆ. ನೀವು ಒಂದಲ್ಲ ಒಂದು ದಿವಸ ಜನರೇಟ್ ಆಗ್ತೀರ. ನಿಮ್ಮ ಕೆಲಸದಲ್ಲಿ ಕಂಟಿನ್ಯೂಯಸ್ ಆಗಿ ವಿಡಿಯೋ ಆಗ್ತಾ ಇರಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಹೊಸ ಕಂಟೆಂಟ್ನ ತರ್ತಾ ಇರಬೇಕು. ಆ ಒಳ್ಳೆ ತಮ್ಲೈನ್ ಕ್ರಿಯೇಟ್ ಮಾಡೋದು ಕಲಿಬೇಕು. ನೀವೆಷ್ಟು ಕಲಿತೀರಾ, ಎಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಅಷ್ಟು ನೀವು ಯೂಟ್ಯೂಬಲ್ಲಿ ಬೆಳೀತಾ ಹೋಗ್ತೀರಾ. ಅದನ್ನು ಬಿಟ್ಬಿಟ್ಟು ಮಾನಿಟೈಸೇಷನ್ ಮಾಡಿಸೋಕೆ ಅಂತ ಈ ಥರ ಸ್ಕ್ಯಾಮ್ಗಳಲ್ಲಿ ತಗ್ಲಾಕೋಬೇಡಿ. ನನ್ನ ಫ್ರೆಂಡು ಇದೇ ರೀತಿ ತಗ್ಲಾಕೊಂಡು 2,000-3,000 ರೂಪಾಯಿ ಕಳ್ಕೊಂಡಿದ್ದಾನೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಇದರಲ್ಲಿ ಜೆನ್ಯೂನು ಇದೆ ಅಂತ ಹೇಳಿದ್ರು ಒಂದಷ್ಟು ಜನ, ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇದು ಮಾನಿಟೈಸೇಷನ್ ಜೆನ್ಯೂನ್ ಇದೆಯಾ ಅಂತ ಇಷ್ಟು ಅಮೌಂಟ್ ಹಾಕಿದ್ರೆ ಜೆನ್ಯೂನ್ ಆಗಿ ಮಾಡ್ಕೊಡ್ತಾರೆ. 4,000 ಅವರ್ಸ್ ಮಾಡ್ಕೊಡ್ತಾರೆ, ಮಾನಿಟೈಸೇಷನ್ ಆನ್ ಮಾಡ್ಕೊಡ್ತಾರೆ. ಸೊ ಆಫ್ಟರ್ ದಟ್ ಏನು ಮಾನಿಟೈಸೇಷನ್ ಆಯಿತು, ಅವತ್ತು ನಿಮಗೆ ಎಷ್ಟು ವಾಚ್ ಅವರ್ಸ್ ಇದೆ ನಿಮ್ಮ ಕಂಟೆಂಟ್ ಮೇಲೆ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ ಅನ್ಕೊಳ್ಳಿ. ಏನು ತುಂಬ ಅಮೌಂಟ್ ಬರಲ್ಲ, ಬರುತ್ತೆ ಒಂದಷ್ಟು ಅಮೌಂಟು. ಆಮೇಲೆ ಮತ್ತೆ ನೀವೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಮತ್ತೆ ನೀವೇ ನಿಮ್ಮ ಯೂಟ್ಯೂಬ್ಗೆ ಹೊಸ ಕಾನ್ಸೆಪ್ಟ್ಗಳನ್ನ ತಗೊಬರ್ಬೇಕು, ಹೊಸ ಸಬ್ಸ್ಕ್ರೈಬರ್ಸ್ನ ತಗೊಬರ್ಬೇಕು, ಹೊಸ ವ್ಯೂವರ್ಸ್ನ ತಗೊಬರ್ಬೇಕು, ಹೊಸ ಲೈಕ್ಗಳು ಬರೋ ರೀತಿ ಮಾಡಬೇಕು. ಇವೆಲ್ಲ ಮಾಡಬೇಕಂದ್ರೆ ನೀವು ತಲೆ ಓಡಿಸ್ಲೇಬೇಕು. ಸೊ ನೀವು ಮಾನಿಟೈಸೇಷನ್ ಮಾಡಿಸ್ಬಿಟ್ಟು ಏನೋ ತಲೆ ಓಡಿಸ್ತೀನಿ ಅನ್ನೋದ್ರ ಬದಲು ನೀವು ಡೈರೆಕ್ಟಾಗೆ ನಾನು ಮಾಡಿದ್ರೆ ಜೆನ್ಯೂನಾಗೆ ಮಾಡ್ತೀನಿ,
ಆದರೆ ಆಗಲಿ ನನ್ನ ಕಂಟಿನ್ಯೂಸ್ ಕೆಲಸ ಮಾಡ್ತೀನಿ, ನನ್ನ ಎಫರ್ಟ್ ಹಾಕ್ತೀನಿ, ನನ್ನ ಟ್ಯಾಲೆಂಟ್ ತೋರಿಸ್ತೀನಿ ಅಂತ ಬನ್ನಿ, ಫೀಲ್ಡಲ್ಲಿ ನಿಂತ್ಕೊಳ್ಳಿ, ಪಕ್ಕ ಆಗತ್ತೆ. ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಒಬ್ನಿಗೆ 10 ದಿವಸ ತೊಗೋಬೋದು, ಒಬ್ರಿಗೆ 1 ತಿಂಗಳು ತೊಗೋಬೋದು, ಒಬ್ರಿಗೆ 1 ವರ್ಷ ತೊಗೋಬೋದು, ಒಬ್ರಿಗೆ 2 ವರ್ಷ ತೊಗೋಬೋದು. ಬಟ್ ನೀವೇನು ಗೈನ್ ಮಾಡಿರ್ತೀರ ಜೆನ್ಯೂನ್ ಸಬ್ಸ್ಕ್ರೈಬರ್ಸು ಅವರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಈ ಥರ ಫೇಕ್ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ಲ ಅವ್ರು ಕಂಪ್ಲೀಟಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಸಬ್ಸ್ಕ್ರೈಬರ್ಸು ನಿಮಗೆ 1,000 2,000 ಜಾಸ್ತಿ ಮಾಡೋದು ಹೆಂಗೆ ಮಾಡ್ತಾರೆ ಅಂದರೆ ಅವರೇ ಜಿಮೇಲ್ಗಳನ್ನ, ನೀವೇ ಜಿಮೇಲ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಗೊತ್ತು. ನಿಮ್ಮ ಮೊಬೈಲಲ್ಲೇ ಏನಿಲ್ಲ ಅಂದರೂ ನೀವು ಸುಮ್ಮನೆ ಕೂತ್ಕೊಂಡು 1 ಅವರ್ಗೆ ಒಂದು 50 ಜಿಮೇಲ್ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಜಿಮೇಲ್ನು ಯೂಟ್ಯೂಬ್ಗೆ ಆ್ಯಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗ್ತಾರೆ. ಬಟ್ ಅದರಿಂದ ಯೂಸ್ ಇಲ್ಲ. ಏನಕ್ಕೆ? ಅದು ಡೆಡ್ ಸಬ್ಸ್ಕ್ರೈಬರ್ಸು. ಅದಕ್ಕೆ ಡೆಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಡೆಡ್ ಸಬ್ಸ್ಕ್ರೈಬರ್ಸು, ಯೂಸ್ ಇಲ್ಲ, ಯಾರು ನೋಡಲ್ಲ. ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ದಾರಪ್ಪ, ನಿಮಗೆ ಲಕ್ಷಾಂತರ ರೂಪಾಯಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಡೆಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನು ಯೂಸು ಅಲ್ವಾ? ನಿಮಗೆ ಸಬ್ಸ್ಕ್ರೈಬರ್ಸ್ ಏನಕ್ಕೆ ಬೇಕು ಅಂದರೆ ನಮ್ಮ ಹಾಕಿದ ವಿಡಿಯೋನ ನೋಡಬೇಕು. ನಾವು ಹಾಕಿದ ವಿಡಿಯೋನ ನೋಡುವಂತಹ ಕಂಟಿನ್ಯೂಯಸ್ ಸಬ್ಸ್ಕ್ರೈಬರ್ಸ್ನ ನಾವು ಹುಟ್ಟಾಕೋಬೇಕು. ಅಂಥ ಕಂಟೆಂಟ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಅಂಥ ಕಂಟೆಂಟ್ಗಳನ್ನ ನಾವು ಜನಗಳಿಗೆ ಕೊಡಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿ ಯಾರು ಯೂಟ್ಯೂಬ್ ಮಾನಿಟೈಸೇಷನ್ ವಿಚಾರದಲ್ಲಿ ಸ್ಕ್ಯಾಮ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದೇ ಥರ ಒಂದಷ್ಟು ಸ್ಕ್ಯಾಮ್ಗಳಿದೆ. ಸೊ ಆ ಸ್ಕ್ಯಾಮ್ಗಳನ್ನೆಲ್ಲ ವಿಡಿಯೋ ಮಾಡಿ ಹಾಕುವಂತಹ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ PCB ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ನಾನು ನಿಮ್ಮ ಪ್ರದೀಪ್ ಚಂದ್ರ.